ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಕಡಲೆಬೇಳೆ ಮಿಕ್ಸ್ಚರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಕಡಲೆಬೇಳೆ ಮಿಕ್ಸ್ಚರು. ಟೈಮ್ ಪಾಸ್ ಮಾಡೋಕ್ಕೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ನೆಂಟರು ಬಂದರೂ ನಾವು ಮಾಡಿಕ್ಕಿದ್ರೆ ಅವ್ರಿಗೂ ಕೊಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಮನೇಲಿ ಮಾಡಿದ್ರೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ರಾತ್ರಿ ನಾನು ಕಡಲೆಬೇಳೆ ನೆನೆ ಹಾಕಿದ್ದೆ, 1 ಕಪ್ ಆಗೋವಷ್ಟು. ನೋಡಿ ಚೆನ್ನಾಗಿ ನೆನೆಬೇಕು ಕಡಲೆಬೇಳೆ. ಇಲ್ಲಿ ನೋಡಿ, ಹಿಂಗಂದರೆ ಹಿಂಗೆ ಮುರಿಬೇಕು. ಚೆನ್ನಾಗಿರೋ ಬೇಳೆ ತಗೋಬೇಕು, ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿರೋ ಬೇಳೆ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸ್ಚರು. ಇದು ಈಗ ಈ ನೀರು ತೆಗೆದ್ಬಿಟ್ಟು 4-5 ಸತಿ ಚೆನ್ನಾಗಿ ತೊಳ್ಕೊಬೇಕು. ನೀರು ಬೆಳ್ಳಗೆ ಬರಬೇಕು, ಅಲ್ಲಿವರೆಗೂ ನಾವು ಇದು ತೊಳ್ಕೊಬೇಕು. ಇದು ನಾನು ಒಂದು 3-4 ಸತಿ ತೊಳ್ಕೊಂಡು ಬಿಡ್ತೀನಿ. ನೋಡಿ, ನೀರು ಇಷ್ಟು ಬೆಳ್ಳಗಿರಬೇಕು. ನಾನು ನೀರೆಲ್ಲ ತಕ್ಕೊಂಡು ಬಿಡ್ತೀನಿ. ಈಗ ನಾವು ಒಂದು ಕಾಟನ್ ಬಟ್ಟೆ ತಗೊಳ್ಳೋಣ. ವೇಲು ಇಲ್ಲಾಂದರೆ ಸೀರೆದೋ ಯಾವುದಾದ್ರೂ ಒಂದು ತಗೊಳ್ಳಿ, ಚೆನ್ನಾಗಿರೋದು. ನೋಡಿ, ಕಡಲೆಬೇಳೆ ಚೆನ್ನಾಗಿ ಒರೆಸ್ಕೋಬೇಕು. ಇರೋ ನೀರೆಲ್ಲ ಹೋಗ್ಬಿಡ್ಬೇಕು. ಇಲ್ಲ ಅಂದರೆ ಒಂದು 10 ನಿಮಿಷ ಫ್ಯಾನ್ ಕೆಳಗಡೆ ಹಾಕಬೇಕು. ಚೆನ್ನಾಗಿ ಒರೆಸ್ಕೊಳ್ಳೋಣ. ನೋಡಿ, ತೇವಾಂಶ ಎಲ್ಲ ಹೋಗ್ಬಿಡ್ಬೇಕು ಅಷ್ಟೇ. ತೇವಾಂಶ ಇರಬಾರ್ದು, ತೇವಾಂಶ ಒಂಚೂರು ಇರಬಾರ್ದು. ಎಲ್ಲ ಈ ಥರ ಚೆನ್ನಾಗಿ ಒರೆಸ್ಕೋಬೇಕು. ನೋಡಿ, ಈ ಥರ. ಅಂದರೆ ಒಂದು 5 ನಿಮಿಷ, ಒಂದು 10 ನಿಮಿಷ ಒಣಗಕ್ಕೆ ಬಿಟ್ಬಿಡಿ. ನಾನು ಈ ವೇಲಲ್ಲೇ ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಕಾಟನ್ ಬಟ್ಟೆಯಲ್ಲಿ ನೀರೆಲ್ಲ ಬಂದ್ಬಿಡುತ್ತೆ. ಚೆನ್ನಾಗಿ ಈ ಥರ ನೀರೆಲ್ಲ ಹೋಗಬೇಕು. ನಾವು ಅಲ್ಲಿವರೆಗೆ ಈ ಥರ ಒರೆಸ್ಕೊಳ್ಳೋಣ. ನೋಡಿ, ನಾನು ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ಈ ತ್ಯಾವ ಐತಲ್ಲ, ನೋಡಿ, ಈ ಬಟ್ಟೆ ನಾನು ಅಗಲವಾಗಿ ಹಾಕಿದೆ. ಸ್ವಲ್ಪ ತ್ಯಾವ ಆಯ್ತಲ್ಲ, ಮತ್ತೆ ಮುಂದಕ್ಕೆ ಹಾಕ್ಕೊಂಡೆ. ನೋಡಿ, ಮುಂದಕ್ಕೆ ಹಾಕ್ಕೊಂಡ್ಮೇಲೆ ಇಲ್ಲಿ ನೀರೆಲ್ಲ ಇಲ್ಲವೇ ಇಲ್ಲ. ನೋಡಿ, ನೀರೆಲ್ಲ ಒಣಗೋಯ್ತು. ಇಲ್ಲ ಅಂದರೆ ಒಂದು 5 ನಿಮಿಷ ಗಾಳಿಗೆ ಬಿಟ್ಬಿಡಿ ಅಷ್ಟೇ. ಇದು ಫ್ರೈ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಬಿಸಿಯಾಗಿದೆ. ನಾನು ಒಂದು ಸ್ಟೇನರ್ ಇಟ್ಕೊಳ್ತಾ ಇದ್ದೀನಿ. ಸ್ಟೇನರ್ಗೆ ಈ ಕಡಲೆಬೇಳೆ ನೆನೆಸಿದ್ವಲ್ಲ ಅದು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದರಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡ್ಕೊಳ್ಳೋಣ. ಅದು ಕ್ರಿಸ್ಪಿಯಾಗಿ ಬರಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ನಾವು ಡೈರೆಕ್ಟಾಗಿ ಹಾಕ್ಬೋದು, ಆದರೆ ಎತ್ಕೊಳ್ಬೇಕಾದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಈ ಥರ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಒಂದು ಚೆನ್ನೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಅದು ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ನಾವು ಈ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಫ್ರೈ ಆಗಿದೆ. ನಿಮ್ಗೆ ಹಾಗೂ ಗೊತ್ತಾಗಿಲ್ಲ ಅಂದರೆ ಒಂದೇ ಒಂದು ಕಾಳು ತಗೊಳ್ಳಿ. ತಗೊಂಡು ಬಾಯಿಗೆ ಹಾಕ್ಕೊಳ್ಳಿ. ಅದು ಕ್ರಿಸ್ಪಿನೆಸ್ ಬರುತ್ತೆ. ಆವಾಗ ನೋಡಿ, ಈ ಥರ ಸೌಂಡ್ ಬರಬೇಕು. ಈ ಥರ ಸೌಂಡ್ ಬರಬೇಕು. ನಾನೊಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ಕೊಂಬಿಡ್ತೀನಿ. ಹಾಗೆ ಎಲ್ಲ ಕೂಡ ಫ್ರೈ ಮಾಡ್ಕೋಬೇಕು. ಫ್ಲೇಮು ಹೈಯಲ್ಲೇ ಇರಲಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೆ. ಆ ಕೆಳಗಡೆ ಇರೋದು ಮೇಲೆ ಬರುತ್ತೆ, ಮೇಲೆ ಇರೋದು ಕೆಳಗಡೆ ಹೋಗುತ್ತೆ. ಈ ಮಿಕ್ಸ್ಚರ್ ತುಂಬ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಕಡಲೆಬೇಳೆ ಒಂದು ನೈಟ್ ಫುಲ್ಲು ನೆನೆಯಬೇಕು. ನೆನೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕಾಳು ನೋಡೋಕ್ಕೆ ದಪ್ಪವಾಗಿರಬೇಕು ಬೇಳೆ, ಆವಾಗ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಆಗಿದೆ. ನಾನು ತೆಗೆದ್ಬಿಟ್ಟು ಹಾಗೆ ಎಲ್ಲ ಫ್ರೈ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ಥರ ಸೌಂಡ್ ಬರುತ್ತೆ. ನೋಡಿ, ಈ ಥರ ಸೌಂಡ್ ಬರಬೇಕು. ಹಾಗೆಲ್ಲ
ಫ್ರೈ ಮಾಡ್ಕೊಂಡು ಬರ್ತೀನಿ. ಇದು ಫ್ರೈ ಆದ ನೋಡಿ, ಇಲ್ಲಿ ಮೇಲೆ ಬಂದುಬಿಡುತ್ತೆ ಬೇಳೆ, ಈ ಥರ ಮೇಲೆ ಬಂದುಬಿಡುತ್ತೆ ಬೇಳೆ ಎಲ್ಲ ಮೇಲೆ ಬಂದುಬಿಡುತ್ತೆ. ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ಹಾಕ್ಕೋಬೇಕು. ಮಸಾಲೆ ಅಂದರೆ ಇದಕ್ಕೆ ಅರಿಶಿನ ಪುಡಿ ಸ್ವಲ್ಪ, ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಮೆಣಸು ಪುಡಿ ಒಂದು 1/4 ಸ್ಪೂನ್ ಹಾಕ್ಕೊಳ್ಳಿ. ಮೆಣಸು ಪುಡಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಮತ್ತು ಇಂಗು ಒಂದು ಚಿಟಿಕೆಯಷ್ಟು ಹಾಕ್ಕೊಳ್ಳಿ. ಬ್ಲ್ಯಾಕ್ ಸಾಲ್ಟ್ 1/4 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಬ್ಲ್ಯಾಕ್ ಸಾಲ್ಟ್ 1/4 ಸ್ಪೂನು. ಚಾಟ್ ಮಸಾಲ ಒಂದು 1/4 ಸ್ಪೂನ್. ಚಾಟ್ ಮಸಾಲ ಒಂದು 1/4 ಸ್ಪೂನ್ ಹಾಕ್ಕೊಳ್ಳೋಣ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಬೋಣ. ನೋಡಿ, ಟಿಶ್ಯೂ ಪೇಪರಲ್ಲಿ ಎಣ್ಣೆ ಎಲ್ಲ ಬಂದುಬಿಟ್ಟಿದೆ ನೋಡಿ. ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೊಂಬೋಣ. ಮಿಕ್ಸ್ ಮಾಡಿಕೊಂಡು ಕರಿಬೇವಿನ ಸೊಪ್ಪು ಫ್ರೈ ಮಾಡ್ಕೊಂಡಿದ್ದೆ ಸ್ವಲ್ಪ ಇದಕ್ಕೆ ಹಾಕ್ಬಿಡೋಣ. ಆದರೆ ಮಸಾಲೆ ಬೇಗ ತೆಗ್ದಿದ ತಕ್ಷಣ ಮಸಾಲೆ ಎಲ್ಲ ಫ್ರೈ ಮಾಡಿಬಿಡ್ತೀವಲ್ಲ, ಆವಾಗ ತಕ್ಷಣವೇ ಮಸಾಲೆ ಹಾಕ್ಕೋಬೇಕು. ಉಪ್ಪು ಕಾಯಿ ಸರಿಯಾಗಿದೆಯಾ ಅಂತ ಸ್ವಲ್ಪ ಬಾಯಿಗೆ ಹಾಕೊಂಡು ನೋಡೋಣ. ಪರ್ಫೆಕ್ಟ್ ಇದಾಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ತೀನಿ. ನೋಡಿ, ಒಂದು 1/4 ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಳ್ಳೋಣ. ಯಾಕಂದರೆ ಬ್ಲ್ಯಾಕ್ ಸಾಲ್ಟು ಹಾಕ್ತೀವಲ್ವ, ಅದಕ್ಕೆ ನೋಡ್ಕೊಂಡು ಬೇಕಾದರೆ ನಾವು ಹಾಕ್ಕೊಳ್ಬೋದು. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ಸರ್ವ್ ಮಾಡ್ಕೊಳ್ತೀನಿ. ಹೈಜಿನಿಕ್ಕಾಗಿ ಆರಾಮಾಗಿ ಮಾಡ್ಕೊಳ್ಬೋದು. ಎಲ್ಲಾದರೂ ಟ್ರಿಪ್ಗೆ ಹೋದರೆ ಎಲ್ಲಾದರೂ ಹೋದರೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ ರಾತ್ರಿ ಇಡೀ ನೆನೆದ್ರೇ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಾಳು ನೋಡಿ, ಇದು ನಾನು ಡಿಮಾರ್ಟಿಂದ ತಂದಿರೋದು ಕಡಲೆಬೇಳೆ. ಇಲ್ಲಿ ನೋಡಿ, ಹಾಗೆ ಟೇಸ್ಟ್ ನೋಡೋಣ. ಟೇಸ್ಟ್ ಸೂಪರ್ ಆಗಿದೆ. ನಾವು ಸ್ವೀಟ್ ಅಂಗಡಿ ಅಲ್ವಾ ಹಾಗೇ ಇದೆ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ